ಇದು ಮಲ್ಟಿಪರ್ಪಸ್ ಆಗಿ ಉಪಯೋಗಿಸ್ತಕ್ಕಂಥ ಒಂದು ಸ್ವಿಮ್ಮಿಂಗ್ ಪೂಲು. ಇದರಲ್ಲಿ ನಾವು ಬೇಸಿಗೆನಲ್ಲಿ ಇಲ್ಲಿ ನೀರು, ಇದು ವಸ್ತ್ರವಲೆ, ಇದರಲ್ಲಿ 2 ಪಾತ್ರೆ ಇಡ್ಬೋದು. ಸುಮಾರು ನಮ್ಮನೆಗೆ ದಿನ ಬೆಳಗ್ಗೆ 15 ಜನ, ಸಾಯಂಕಾಲ 15 ಜನ, ಮಧ್ಯಾಹ್ನ 15 ಜನ. ಒಂದು ಪಾರ್ಟ್ ಮುಕ್ಕಾಗಿದ್ರೆ ಅದನ್ನು ಬಿಸಾಕ್ತಾರೆ, ಎಲ್ಲೋ ಯಾವುದೋ ಒಂದು ಸಮುದ್ರಕ್ಕೋ ಅಥವಾ ಯಾವುದೋ ನದಿಗೋ ಅಥವಾ ಯಾವುದೋ ಒಂದು ಸಂಗಮಕ್ಕೋ ತಗೊಂಡೋಗಿ ಎಸಿತಾರೆ. ಆ ಕಾಯನ್ನು ಅಟ್ಟಕ್ಕೆ ಹಾಕೋದು ಈಗ ಲೇಬರ್ ಕಷ್ಟ, ಹಾಕೋದು ಕಷ್ಟ, ಮೈನೋವಿನ ಕೆಲಸ. ಹಾಗಾಗಿ ಇದನ್ನು ಅದೇ ಈಗ ಲಿಫ್ಟ್ ಆಗ್ತಾ ಹೋಗುತ್ತೆ. ಅದು 3 ಪಾರ್ಟ್ ಇದೆ. ಆ 3 ಪಾರ್ಟಲ್ಲಿ ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನಿಲ್ಲಿಸ್ಕೋಬೋದು. ಲೇಬರ್ನು ಕರ್ಕೊಂಡು ಹೋಗ್ಬೋದು. 5-6 ಜನ ಇದರಲ್ಲಿ ನಿಂತ್ಕೊಂಡು ಹೋಗ್ಬೋದು. ಇದರಲ್ಲಿ ಇದು 4 ಚಕ್ರ. ಇದರಲ್ಲಿ ಏನಾಗುತ್ತೆ ಅಂದರೆ ಎತ್ಕೊಂಡು ಹೋಗುವಾಗ ಭಾರ ಬೀಳುತ್ತಲ್ಲ, ಅದು ಭಾರ ಬೀಳಲ್ಲ ಇದರಲ್ಲಿ. ಇದು ಸೋಲಾರ್ ಡ್ರೈಯರು. ಏನಾಗುತ್ತೆ ಅಂದರೆ ಒಂದು ಚಪ್ಪಡಿ ಇರ್ಬೋದು, ಮೂಟೆಗಳಿರ್ಬೋದು, 2-3 ಬೇಕು ಎತ್ತಿ ಹಿಡ್ಕೊಂಬಂದು ಇಕ್ಕಕ್ಕೆ. ಇದರಲ್ಲಿ ಏನಾಯಿತು, ಕೇವಲ ಅರ್ಧ ಅಡಿ ಇರೋದ್ರಿಂದ ಇವನ್ನ ತಗ್ಗಿಗೆ ವೀಲ್ ನಿಂತ್ಕೊಂಡ್ರೆ ಇದು ನೆಲಮಟ್ಟಕ್ಕೆ ಬರುತ್ತೆ. ಆ ನೆಲಮಟ್ಟಕ್ಕೆ ಬಂದಾಗ ಇದಕ್ಕೆ ಮೂಟೆಗಳು 2 ಸಾಲು. ಇದು ಹಸುಗಳು ಏನಾದರೂ ವಧಮಾರಸ ಅಥವಾ ಸೆಮನ್ ಕೊಡಿಸ್ಬೇಕು ಅಂತಂದರೆ ನಾವೇ ಮಾಡ್ಕೊಂಡಿದ್ವಿ. ಇದು ಒಂದು ಫ್ಯೂಯಲ್ ಎಫಿಷಿಯೆಂಟ್ ಒಲೆ. ಇದು ಅಡಿಕೆ ಬೇಯಿಸೋಕ್ಕೆ ಮಾಡ್ಕೊಂಡಿದ್ವಿ. ಫ್ಯಾನ್ನಲ್ಲಿ ಮಾಮೂಲಿ ರೆಗ್ಯುಲರ್ ಫ್ಯಾನಲ್ಲಿ ಈ ಇನ್ಕ್ಲೇಷನ್ ಕಡಿಮೆ ಇರುತ್ತೆ, ಇಲ್ಲಿ ಇನ್ಕ್ಲೇಷನ್ ಜಾಸ್ತಿ ಇರೋದ್ರಿಂದ ಸಿಕ್ಕಾಪಟ್ಟೆ ಗಾಳಿ ಬರುತ್ತೆ. ಹಂಗಾಗಿ ತೂರೋದು ಎಫೆಕ್ಟಿವ್ ಆಗಿ ತೂರ್ಬೋದು. ಇದು ಟ್ರ್ಯಾಕ್ಟರ್ ಅಟ್ಯಾಚ್ಮೆಂಟು. ಇದರಲ್ಲಿ ಈಗ ಕಾಯಿ ಮಟ್ಟೆ, ಕೊಬ್ಬರಿ ಮಟ್ಟೆ, ಆಮೇಲೆ ಗರಿ, ಎಡೆಮಟ್ಟೆ ಎಲ್ಲದನ್ನೂ ಅಲ್ಲಿ ಕೊಟ್ಟರೆ ಇದು PTO ಶಾಫ್ಟ್ಗೆ ಇದು ಅಡ್ಜಸ್ಟ್ ಮಾಡ್ತೀವಿ. ಸೊ ಅದು ಎಲ್ಲ ಪುಡಿಯಾಗಿ ಬರುತ್ತೆ. ವ್ಯವಸ್ಥೆ ಕೃಷಿ ವಿಮುಖರಾಗ್ತಿದ್ದೀವಿ. ಯಾಕೆಂದರೆ ಹಣಕಾಸು ತೊಂದರೆ ಒಂದು ಕಡೆ, ಅಂದರೆ ಮಾರ್ಕೆಟ್ನಲ್ಲಿ ಪ್ರೈಸ್ ಇಲ್ಲ ಅನ್ನೋದು ಒಂದು ಕಡೆಗಾದರೆ, ಲೇಬರ್ ಪ್ರಾಬ್ಲಮ್ಮು ಅಥವಾ ಇನ್ನೊಂದು ಮಾಡೋಕ್ಕಾಗಲ್ಲ, ಎಲ್ಲೂ ಸಿಕ್ಕಲ್ಲ, ಹಣ ಕೊಟ್ಟರು ಲೇಬರ್ ಸಿಕ್ಕಲ್ಲ. ಈಗ ಏನಾಗುತ್ತೆ ಅಂದರೆ ನಮ್ಮ ಕೆಲವು ಸಣ್ಣ ಪುಟ್ಟದ್ದೇ ಬರೀ ಚಾನಲ್ಗಳಲ್ಲಿ ಬರ್ತಾ ಇರುತ್ತೆ. ಕೃಷಿ ಬಗ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಬಂದಿಲ್ಲ. ಕೆಲವು ಚಾನಲ್ನವ್ರು ತೆಗಿತಾ ಇದ್ದಾರೆ. ಈಗ ಈ ಕನ್ನಡ ಮಾಧ್ಯಮದವರು ಈ ಕೃಷಿ ಎಕ್ಸ್ಕ್ಲೂಸಿವ್ ಆಗಿ ಕೃಷಿ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ನನ್ನ ಹೆಸರು ಪಂಕಜ ಅಂತ, ನಮ್ಮ ಹಸ್ಬೆಂಡ್ ಬಂದು ಚಂದ್ರಶೇಖರಯ್ಯ ಅಂತ. ನಮ್ಮದು ಕೃಷಿ ಕುಟುಂಬದಲ್ಲೇ ಬಂದಿದ್ದು, ಕೃಷಿ ಕುಟುಂಬದಲ್ಲೇ ಮದುವೆ ಆಗಿದ್ದು. ನನಗೆ ಒಂದು ತೋಟ ಮಾಡಬೇಕು ಅನ್ನೋದು ತುಂಬ ಆಸಕ್ತಿ ಇತ್ತು. ಬನ್ನಿ ಸರ್, ಬನ್ನಿ. ನಮ್ಮ ಮನೆ ವಸ್ತು ಸಂಗ್ರಹಾಲಯ ಇದ್ದಂಗೆ ನಮ್ಮ ಮನೆ ಇದೆ. ಅದನ್ನು ಹಳೇದು ಯಾರು ಹಿರಿಯರು ಏನೇನು ಬಿಟ್ಟೋಗಿದ್ರ ಅದನ್ನೆಲ್ಲ ಉಳಿಸಿ ಅದನ್ನು ಪ್ರಿಸರ್ವ್ ಮಾಡಿ ಮುಂದಿನ ತಲೆಮಾರಿಗೆ ನಮ್ಮ ಹಿರಿಯರೆಲ್ಲ ಹೆಂಗೆ ಬದುಕಿ ಬಾಳಿದ್ರು, ಯಾವ ಥರ ಇದ್ದರು ಅನ್ನೋ ಒಂದೇ ಒಂದು ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೇ ಯಾವುದು ವೇಸ್ಟ್ ಮಾಡ್ದಂಗೆ ನಾವು ಹಳೆ ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಬನ್ನಿ ಎಲ್ಲ ಮಾಡಿಸಿ ಅವ್ರು ಆಗಿನ ಕಾಲದಾಗೆ ಮಾಡಿರೋದು ಸರ್. ಇದು ಬ್ರಿಟಿಷರ ಕಾಲಕ್ಕಿಂತ ಹಿಂದ್ಲದು, 47ನೇ ಇಸ್ವಿಗಿನ್ನೂ 37ನೇ ಇಸ್ವಿದು ಸರ್. ಇದು ನೆಲ್ಲಿನಾಗೆ ಒಂದು 4-5 ವೆರೈಟಿ ನೆಲ್ಲಿ ಹಾಕಿದ್ದೀವಿ. ಮಲ್ಬೆರಿ ಹಾಕಿದ್ದೀನಿ, ಲಾಂಗಾನ್ ಹಾಕಿದ್ದೀನಿ, ಲಾಂಗ್ ಸಾಟ್ ಹಾಕಿದ್ದೀನಿ, ಆಮೇಲೆ ಐಸ್ ಕ್ರೀಮ್ ಬೀನ್ಸ್ ಅಂತ ಒಂದು ಹಾಕಿದ್ದೀನಿ, ಮಲ್ಬಾರ್ ಚೆಸ್ನೆಟ್ ಅಂತ ಹಾಕಿದ್ದೀವಿ, ಆಮೇಲೆ ಇನ್ನೊಂದು ಬ್ಲ್ಯಾಕ್ಬೆರಿ ಜಾಮ್ ಅಂತ ಹಾಕಿದ್ದೀನಿ. ಅದೇ ಯಡಿಯೂರಪ್ಪ ಇವರೆಲ್ಲ ನನಗೆ ಕೃಷಿ ಪ್ರಗತಿಪರ ರೈತ ಮಹಿಳೆ ಅಂತ ಹೇಳಿ ನಮ್ಮ ತುಮಕೂರು ಜಿಲ್ಲೆಗೆ ನನ್ನ ಆಯ್ಕೆ ಮಾಡಿ ಅವರು ನನಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.